मेरी बहनें यहाँ बैठी हैं, सबसे ज्यादा बोझ आप उठाती हो। जब महंगाई बढ़ती है सबसे ज्यादा संकट आप पे होता है। जब कुछ खरीदने के लिए जाना पड़ता है, बच्चे बीमार पड़ते हैं, इलाज के लिए पैसे चाहिए, बच्चों के फीस के लिए पैसे चाहिए, तो चाहे सब जितने भी बड़े हैं घर में, चाहे सब नौकरी कर रहे हों, सब किसी न किसी तरह से रोजगार पाने की कोशिश कर रहे हों, जुगाड़ से किसी तरह से मेहनत कर रहे हों, तब भी पूरा नहीं हो रहा है पैसा। ನನ್ನ ಮುಂದೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ, ಅವ್ರಿಗೆ ಗೊತ್ತು ಮನೆ ನಡೆಸುವಂತ ಕಷ್ಟ ಏನಿದೆ ಅಂತ. ಯಾವ ರೀತಿ ಬೆಲೆಗೆ ಏರಿಕೆಯಾದಾಗ ಅಥವಾ ಮನೇಲಿ ಮಕ್ಕಳಿಗೆ ಹುಷಾರ್ ತಪ್ಪಿದಾಗ ಅಥವಾ ಕೆಲಸ ಸಿಗದೆ ಇದ್ದಾಗ ಯಾವ ರೀತಿ ಮನೆ ನಡೆಸುವಂತ ಕಷ್ಟ ಆಗತ್ತೆ ಅಂತ ಅವ್ರಿಗೆ ಗೊತ್ತು. पेट्रोल महंगा है, डीजल महंगा है, मिट्टी की तेल महंगी है, सोना 73,000 तक चले गया, चांदी 90,000 है, गैस सिलेंडर का दाम कहां कहां पहुंच गया है, हर चीज का दाम बढ़ गया है, कुछ आपको सस्ता नहीं मिल रहा है। किस तरह से आप इस जीवन को जी रही हैं, किस तरह से आगे बढ़ पा रहा है परिवार, ये मैं समझती हूं कि बहुत ही मुश्किलों का आज आप सामना कर रही हैं। ಪೆಟ್ರೋಲ್ ಬೆಲೆ ಏರಿದೆ, ಡೀಸೆಲ್ ಬೆಲೆ ಏರಿದೆ, ಅಡುಗೆ ಎಣ್ಣೆ ಬೆಲೆ, ಚಿನ್ನ ಬೆಳ್ಳಿ ಎಲ್ಲದರದ್ದು ಬೆಲೆ ಏರಿದೆ. ನನಗೆ ಗೊತ್ತಾಗತ್ತೆ ನಮ್ಮ ಅಕ್ಕ ತಂಗಿಯರು ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಅಂತ. आज चाहे किसान हो, चाहे श्रमिक हो, चाहे मेरी बहनें हो, चाहे कोई मिडिल क्लास का हो, सबके लिए मुश्किलें बढ़ रही हैं। और ये आपने देखा होगा पिछले 10 सालों में कि महंगाई बढ़ती चली गई है, लेकिन आपके लिए रोजगार बनाने का काम नहीं हुआ है। ಸಮಾಜದಲ್ಲಿ ಎಲ್ಲಾ ವರ್ಗಗಳಲ್ಲಿ ಬೆಲೆ ಏರಿಕೆ ಎಲ್ಲರೂ ಎದುರಿಸ್ತಾ ಇದ್ದಾರೆ. ಆದ್ರೆ ಬೆಲೆ ಏರಿಕೆ ಎದುರಿಸೋ ಸಮಯದಲ್ಲಿ ನಮಗೆ ನಿರುದ್ಯೋಗದ ತೊಂದರೆ ಕೂಡ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. तो मोदी जी के इस 10 साल के राज में आपको मिला क्या? अगर आप अपने जीवन को देखते हैं तो क्या आपको लगता है कि आपके जीवन में तरक्की आई? ನೀವು ಪ್ರಧಾನ ಮಂತ್ರಿ ಮೋದಿ ಅವರ 10 ವರ್ಷದ ಆಡಳಿತ ನೋಡಿದಿರಾ. ನೀವೆಲ್ಲ ಕೇಳಬೇಕಾಗಿರೋದು ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆ, ಒಳ್ಳೆ ಬದಲಾವಣೆ ಆಗಿದಾ? ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕಾಗಿರೋದು ಅದನ್ನ. आपको एक इमेज दिखाई गई, रोज दिखाई जाती है टीवी पे, सुपरमैन की इमेज, मिले आपको महंगाई मैन? Sorry. Come here. No, it's... Go ahead. You want me to repeat? मैं कह रही थी कि आपको सुपरमैन की इमेज दिखाई गई, लेकिन मिले आपको महंगाई मैन, जिन्होंने सिर्फ आपकी महंगाइयां बढ़ाई। ನಿಮ್ಮೆಲ್ಲರ ಮುಂದೆ ಸೂಪರ್ ಮ್ಯಾನ್ ತರ ಏನಂತೀನಿ ಬಂದ್ ನಿಂತ್ಕೊಂಡ್ರು. ಆದ್ರೆ ನಿಜಾಂಶ ಏನಂದ್ರೆ ಅವ್ರು ಸೂಪರ್ ಮ್ಯಾನ್ ಅಲ್ಲ, ಅವ್ರ ಬೆಲೆ ಏರಿಕೆ ಅಥವಾ ಮೆಹಂಗಾಯಿ ಮ್ಯಾನ್ ಆಗಿ ನಿಂತಿದ್ದಾರೆ ನಿಮ್ಮೆಲ್ಲರ ಮುಂದೆ. दरअसल सच्चाई ये है कि इन 10 सालों में सरकार आपके लिए नहीं चली। चाहे आपको टीवी पे, होर्डिंग्स पे, मीडिया कुछ भी दिखाए, सच्चाई ये है जो आप जी रहे हैं, सच्चाई ये है कि आपके जीवन में तरक्की नहीं आई। ನಿಜಾಂಶ ಏನಂದ್ರೆ ಇವತ್ತು ನೀವು ಟಿವಿಲಿ ಅಥವಾ ಮಾಧ್ಯಮಗಳಲ್ಲಿ ನೋಡೋ ಅಚ್ಚೇ ದಿನ ಅಥವಾ ದೊಡ್ಡ ಪ್ರಗತಿ ಅಂತ ನಾವ್ ಜೀವನ ಇವತ್ತು ನಾವ್ ನಡೆಸ್ತಾ ಇಲ್ಲ. ನಿಜಾಂಶ ಏನಂದ್ರೆ ತಾವ್ ಎಲ್ಲಾರು ಪ್ರತಿಯೊಬ್ರು ತಾವ್ ಪಡ್ತಾ ಇರೋ ಕಷ್ಟ, ತಮ್ಮಲ್ಲಿರೋ ತೊಂದರೆಗಳು, ಅದೇ ಇವತ್ತಿನ ನಿಜಾಂಶ, ಅದೇ ನಾವ್ ನೋಡ್ತಾ ಇರೋವಂತ ಚಿತ್ರಣ. प्रधानमंत्री जी के कुछ गिने चुने मित्र हैं, बड़े बड़े खरबपति हैं, उनके लिए सारी नीतियां बनाई जा रही हैं। ಪ್ರಧಾನ ಮಂತ್ರಿ ಅವ್ರದ್ದು ಸ್ವಲ್ಪ ಬಹಳ ಮುಖ್ಯವಾದಂತ ಸ್ನೇಹಿತರಿದ್ದಾರೆ. ಆ ಸ್ನೇಹಿತರ ಕಂಡ್ರೆ ಎಷ್ಟು ಇಷ್ಟ ಅಂದ್ರೆ ಪ್ರಧಾನ ಮಂತ್ರಿ ಅವ್ರಿಗೆ, ಅವ್ರಿಗೋಸ್ಕರ ಈ ದೇಶದ ನೀತಿ ನಿಯಮಗಳನ್ನೇ ಬದಲಾಯಿಸ್ತಾ ಇದ್ದಾರೆ. देश का लोहा, कोयला, बिजली, सड़कें, हवाई अड्डे, बंदरगाह, देश के हाईवे, देश के PSUs की सारी ताकत सब इन्हीं लोगों को दी जा रही है। ಈ ದೇಶದ ಕರೆಂಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ನಮ್ಮ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳು,
ಏನೇ ಆಗಿದ್ರು ಅದನ್ನೆಲ್ಲ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರು ಪಾಲ್ ಮಾಡ್ತಾ ಇದ್ದಾರೆ ಇವತ್ತು. जो बाकी बिजनेस है देश के, जो छोटे छोटे व्यापारी हैं या मध्यम व्यापारी हैं या बड़े व्यापारी जो ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.